ಒಂದು ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಿಸಿ ಬರ್ತಾ ಇದೆ. ಭಾಷಣ ಮಾಡೋದಕ್ಕೆ ಸರ್ಕಾರ ಸಿದ್ಧಪಡಿಸಿರುವಂತ ಭಾಷಣವನ್ನ ಮಾಡೋದಕ್ಕೆ ರಾಜ್ಯಪಾಲರು ನಿರಾಕರಿಸೋದಕ್ಕೆ ಏನು ಕಾರಣ? ನಿನ್ನೆ ಲೋಕಭವನ ತಲುಪಿತ್ತು ಸರ್ಕಾರದ ಭಾಷಣ, ಸರ್ಕಾರ ಸಿದ್ಧಪಡಿಸಿರುವಂತ ಭಾಷಣ, ಕ್ಯಾಬಿನೆಟ್ ಅಪ್ರೂವಲ್ ಆಗಿರುವಂತ ಭಾಷಣ. ಆ ಭಾಷಣದಲ್ಲಿ ಏನಿದೆ? ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ ಲಭ್ಯ ಆಗಿದೆ. 11 ಪ್ಯಾರಾದ ಪೈಕಿ 6 ಪ್ಯಾರಾ ನರೇಗಾಕ್ಕೆ ಸಂಬಂಧಿಸಿದಂತೆ ಇದೆ. ನರೇಗಾ ಯೋಜನೆ ಮತ್ತು ವಿಬಿಜಿ ರಾಮ್ಜಿ ಇದಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರವನ್ನ ಕಟು ಶಬ್ದಗಳಿಂದ ಟೀಕಿಸೋ ವಿಚಾರಗಳಿದ್ದಾವೆ. ಈ ಭಾಷಣವನ್ನ ಮಾಡೋದಕ್ಕಾಗಲ್ಲ ಅಂತ ರಾಜ್ಯಪಾಲರು ಹೇಳಿದರು. ಕಟು ಟೀಕೆ ವಿಬಿಜಿ ರಾಮ್ಜಿ ಬಗ್ಗೆ ಇದೆ. ಜೊತೆಗೆ ಕೇಂದ್ರ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಕಟು ಟೀಕೆ ಇದೆ. ಇದನ್ನ ರಾಜ್ಯಪಾಲರು ಆಕ್ಷೇಪಿಸಿದ್ದಾರೆ. ಇದರಲ್ಲಿ ಮಾರ್ಪಾಡು ಮಾಡಿ ಅಂತ ಕೇಳಿದ್ದಾರೆ. ಮಾರ್ಪಾಡು ಮಾಡೋದಕ್ಕೆ ಆಗಲ್ಲ ಅಂತ ಸರ್ಕಾರ ಹೇಳಿದೆ. 2 ಶಬ್ದಗಳನ್ನಷ್ಟೇ ಬದಲಾಯಿಸೋದಕ್ಕೆ ಸರ್ಕಾರ ಒಪ್ಪಿರೋದು. ಆದರೆ ರಾಜ್ಯಪಾಲರಿಗೆ ಆಕ್ಷೇಪ ಇರೋದು ಹಲವು ಸಾಲುಗಳ ಬಗ್ಗೆ. ಆ ಸಾಲುಗಳನ್ನು ಬದಲಾಯಿಸಿ ಅಂತ ಅವ್ರು ಕೇಳಿದ್ದಾರೆ. ಆದರೆ ಸರ್ಕಾರ ಅದನ್ನು ಒಪ್ತಾ ಇಲ್ಲ. ಸರ್ಕಾರ ಹೇಳ್ತಾ ಇರೋದು ಆರ್ಟಿಕಲ್ 163 ಪ್ರಕಾರ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಅವರ ಮಾರ್ಗದರ್ಶನದ ಮೇಲೆ, ಸಲಹೆ ಮತ್ತು ಮಾರ್ಗದರ್ಶನದ ಮೇಲೆ, ಏಡ್ ಅಂಡ್ ಅಡ್ವೈಸ್ನ ಮೇಲೆ ರಾಜ್ಯಪಾಲರು ಕಾರ್ಯನಿರ್ವಹಿಸಬೇಕು ಅಂತ ಸಂವಿಧಾನ ಹೇಳುತ್ತೆ. ಮತ್ತು ರಾಜ್ಯ ಸರ್ಕಾರದ ಭಾಷಣ ಏನಿದೆ ಅದು ರಾಜ್ಯಪಾಲರ ವೈಯಕ್ತಿಕ ಭಾಷಣ ಅಲ್ಲ, ಸರ್ಕಾರದ ಅಜೆಂಡಾ ಅದು. ಅದನ್ನು ರಾಜ್ಯಪಾಲರು ಹೇಳಬೇಕು ಅಂತ ಸರ್ಕಾರ ಹೇಳ್ತಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಆರ್ಟಿಕಲ್ 176 ಪ್ರಕಾರ ರಾಜ್ಯಪಾಲರು ಭಾಷಣ ಮಾಡಬೇಕು ಕಡ್ಡಾಯವಾಗಿ ಅನ್ನೋದಿದೆ. 163 ಹೇಳುತ್ತೆ ಕ್ಯಾಬಿನೆಟ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಅವರ ಏಡ್ ಅಂಡ್ ಅಡ್ವೈಸ್ನ ಮೇಲೆ ಕೆಲಸ ಮಾಡಬೇಕು ರಾಜ್ಯಪಾಲರು ಅಂತ. ಹಾಗಂತ ಇದನ್ನೇ ಭಾಷಣ ಮಾಡಬೇಕು ಅಂತಿಲ್ಲ. ಅಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರವನ್ನ ಕೂಡ ಬಳಸಬಹುದು ಅಂತ. ಸೊ ಇಲ್ಲಿ ಸಂವಿಧಾನದ ಆರ್ಟಿಕಲ್ ಅನ್ನು ನಮಗೆ ಬೇಕಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದು. ಕಷ್ಟ ಇದೆ ಅಂತ ಅನ್ಸುತ್ತೆ ಇದು ಬಗೆಹರಿಯೋದಕ್ಕೆ. ರಕ್ಷಿತ್, ಈಗ ರಾಜ್ಯಪಾಲರು ಕಾರ್ಯವೈಖರಿ ಮಾಡಬೇಕಾಗಿರುವಂಥದ್ದು ಕ್ಯಾಬಿನೆಟ್ನ ಸಲಹೆ ಸೂಚನೆಗಳ ಆಧಾರದ ಮೇಲೆ ಕ್ಯಾಬಿನೆಟ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ರಾಜ್ಯಪಾಲರು ಪಾಲಿಸಬೇಕಾಗುತ್ತೆ. ಸಂವಿಧಾನಾತ್ಮಕವಾಗಿ ಇರ್ತಕ್ಕಂತಹ ನಿಯಮಗಳೇ ಹಾಗೆ ಹೇಳುತ್ತೆ. ಅಂದರೆ ರಾಜ್ಯಪಾಲರು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಒಪ್ಪಬೇಕು ಅಥವಾ ಒಪ್ಪದೇ ಇರೋದಕ್ಕೆ ಅವರು ಕಾರಣಗಳನ್ನು ಬರೆದು ಕಳಿಸ್ಬೋದು, ಅವರೇ ನಿರಾಕರಿಸಬಾರ್ದು ಅನ್ನುವ ರೀತಿಯಾದಂತಹ ಉಲ್ಲೇಖಗಳು ಕೂಡ ಇದ್ದಾವೆ. ಇನ್ನೊಂದು ಕಡೆ ರಾಜ್ಯಪಾಲರು ಭಾಷಣವನ್ನು ಕಡ್ಡಾಯವಾಗಿ ವಿಧಾನಸಭೆಯಲ್ಲಿ ಓದಲೇಬೇಕು ಅನ್ನುವಂಥ ನಿಯಮ ಇದೆ. ಆದರೆ ರಾಜ್ಯಪಾಲರು ಓದದೇ ಇರತಕ್ಕಂತಹ ಬೆಳವಣಿಗೆಗಳು ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ರಾಜ್ಯಪಾಲರು ಸರ್ಕಾರದ ಭಾಷಣವನ್ನು ಎಷ್ಟು ಓದ್ತಾರೆ ಅಥವಾ ಓದೋದೇ ಇಲ್ವಾ ಅಥವಾ ಟೇಬಲ್ ಮಾಡಿ ಹೋಗ್ತಾರೆ? ಯಾಕೆಂದರೆ ಹಿಂದೆ ಯಡಿಯೂರಪ್ಪನವರ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಪೂರ್ಣ ಭಾಷಣವನ್ನು ಓದಿರಲಿಲ್ಲ. ಹಾಗಾಗಿ ಅಂಥದ್ದೊಂದು ಬೆಳವಣಿಗೆಗೆ ಏನಾದರೂ ಇವತ್ತಿನ ರಾಜ್ಯಪಾಲರು ಬಂದರೆ ಅಥವಾ ಅಧಿವೇಶನಕ್ಕೆ ಆಗಮಿಸಿದರೆ ಆ ಬೆಳವಣಿಗೆಗಳು ಕೂಡ ನಡೆಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸದ್ಯಕ್ಕೆ ಈಗ ಇರುವಂಥ ಮಾಹಿತಿಯ ಪ್ರಕಾರ ರಾಜ್ಯಪಾಲರು ಬರ್ತಾರೆ ಅನ್ನುವಂಥ ಮಾಹಿತಿ ರಾಜಭವನದಿಂದ ಸಿಗ್ತಾ ಇದೆ. ಆದರೆ ಭಾಷಣವನ್ನು ಪೂರ್ಣ ಪ್ರಮಾಣದಲ್ಲಿ ಓದ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ವಿಧಾನಸಭೆಯಲ್ಲಿ ನಿಂತು ಭಾಷಣವನ್ನು ಶುರು ಮಾಡಿದ ಮೇಲೆ ಅಷ್ಟೇ ನಮಗೆ ಮಾಹಿತಿ ಸಿಗಬಹುದು. ಒಂದಂತೂ ಸ್ಪಷ್ಟ, ಸರ್ಕಾರ ಕ್ಯಾಬಿನೆಟ್ನ ನಿರ್ದೇಶನದ ಮೇಲೆ ಅಥವಾ ಕ್ಯಾಬಿನೆಟ್ನ ಸೂಚನೆ ಮೇಲೆ ರಾಜ್ಯಪಾಲರು ಕರ್ತವ್ಯ ನಿರ್ವಹಿಸಬೇಕು ಅನ್ನುವಂಥದ್ದನ್ನು ದುರ್ಬಳಕೆ ಮಾಡಿಕೊಳ್ಳುವ ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ. ಯಾಕೆ ಈ ಮಾತನ್ನು ಹೇಳಬೇಕು ಅಂತ ಹೇಳಿದರೆ, ಅಂದರೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದಂತಹ ಕಾಯ್ದೆಯನ್ನು ಜಾರಿಗೊಳಿಸಬೇಕಾಗಿರ್ತಕ್ಕಂತಹ ನಿಯಮ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಅನ್ವಯ ಆಗುತ್ತೆ. ನೀವು ಖಂಡನ ನಿರ್ಣಯವನ್ನು ತೆಗೆದುಕೊಳ್ಳಿ, ಯಾಕಂದರೆ ಹಿಂದೆ ಹಲವು ಯೋಜನೆಗಳಿರ್ಬೋದು ಅಥವಾ ಹಲವು ಕೇಂದ್ರ ಸರ್ಕಾರದ ತೀರ್ಮಾನಗಳಿರ್ಬೋದು, ಅದನ್ನು ವಿರೋಧಿಸಿ ನಿರ್ಣಯಗಳನ್ನು ವಿಧಾನಸಭೆಯಲ್ಲಿ ತೆಗೆದುಕೊಂಡಿದ್ದೇ ಇದೆ. ಆದರೆ ರಾಜ್ಯಪಾಲರ ಭಾಷಣದಲ್ಲಿಯೇ ಈ ಕಾಯ್ದೆಯನ್ನು ವಿರೋಧಿಸುವ ಅಂಶಗಳನ್ನು ಸೇರಿಸಿರ್ತಕ್ಕಂಥದ್ದಕ್ಕಷ್ಟೇ ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿರೋದು. ಜೊತೆಗೆ ಕಳೆದ ಬಜೆಟ್ ಸೆಷನ್ನಲ್ಲೂ ಕೂಡ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಮಾತನಾಡಿದ್ದಾರೆ. ಭಾಷಣದಲ್ಲೂ ಉಲ್ಲೇಖ ಇದೆ, ಕೇಂದ್ರ ಸರ್ಕಾರದಿಂದ ಅನುದಾನದ ತಾರತಮ್ಯ ಆಗ್ತಾ ಇದೆ ಅಂತೇಳಿ ರಾಜ್ಯಪಾಲರ ಕೈಲಿ ಭಾಷಣವನ್ನು ಈ ಸರ್ಕಾರವೇ ಮಾಡಿಸಿದೆ.
ಅದು ಒಂದು ಹಂತಕ್ಕೆ ಒಪ್ಪಬಹುದು. ಆದರೆ ಕಾಯ್ದೆಯನ್ನು ಕೂಡ ರಾಜ್ಯಪಾಲರಿಂದಲೇ ವಿರೋಧಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿರೋದು ಕೂಡ ಇದು ರಾಜಕೀಯ ಕಾರಣಗಳು ಅನ್ನುವಂಥದ್ದು ಸ್ಪಷ್ಟ. ಇದೇ ರೀತಿಯಾದಂತಹ ಬೆಳವಣಿಗೆ ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಿತ್ತು. ಆಗಿನ ಅಲ್ಲಿನ ಗವರ್ನರ್ ಅಂದ್ರೆ ಆಕ್ಷೇಪಾರ್ಹ ಅಂಶಗಳನ್ನ ಬಿಟ್ಟು ಭಾಷಣವನ್ನು ಮಾಡಿದ್ರು. ಅದು ಲೋಕಸಭೆಯಲ್ಲೂ ಕೂಡ ಚರ್ಚೆ ಆಗಿತ್ತು. ಆಗ ಲೋಕಸಭೆಯಲ್ಲಿ ಗೃಹ ಸಚಿವರು ತಮ್ಮ ಅಭಿಪ್ರಾಯವನ್ನು ಹೇಳುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಮೂಲಕ ಭಾಷಣದಲ್ಲಿ ತಮ್ಮ ಭವಿಷ್ಯದ ನಿಲುವುಗಳಿರಬೇಕು, ಸರ್ಕಾರದ ಸಾಧನೆಗಳಿರಬೇಕು, ಆದರೆ ಕೇಂದ್ರ ಸರ್ಕಾರವನ್ನ ಟೀಕಿಸುವಂತ ರಾಜಕೀಯ ಅಂಶಗಳನ್ನು ಸೇರಿಸೋದು ಸರಿಯಲ್ಲ ಅನ್ನುವಂತ ಅಭಿಪ್ರಾಯಗಳು, ಆ ತರದ ಚರ್ಚೆ ಕೂಡ ಲೋಕಸಭೆಯಲ್ಲಿ ನಡೆದಿದೆ. ಈಗ ಅಂಥದ್ದೇ ಒಂದು ಪರಿಸ್ಥಿತಿ ಈಗ ರಾಜ್ಯದಲ್ಲೂ ನಿರ್ಮಾಣ ಆದಂಗೆ ಕಾಣಿಸ್ತಾ ಇದೆ. ರಕ್ಷತ್. ಎಸ್ ಮಾರುತೇಶ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.